ನೋಡಿ ಫ್ರೆಂಡ್ಸ್, ತುಂಬಾ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಎಷ್ಟು ಕಳೆ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಂಗಾರದ ತಾಳಿ ಮತ್ತು ಗುಂಡು ತೊಗೊಂಡು ಬಂದೆ. ಅಂದರೆ ಇದು 3955 ರೂಪಾಯಿ ಆಯಿತು. ಅಂದರೆ ಅವರು ಪಾಲಿಶ್ ಎಲ್ಲ ಮಾಡಿಬಿಟ್ಟು ತಾಳಿ ಗುಂಡು ಎಲ್ಲ ಹಾಕಿದ್ದಕ್ಕೆ ಇದಕ್ಕೆ 3600-700 ರೂಪಾಯಿ ಆಗಿರ್ಬೋದು. ಇದಕ್ಕೆ ಅಂದರೆ 350 ಮಿಲಿ ಏನೋ ಇದ್ದಂಗಿತ್ತು ನೋಡಿ. ಇದು ಈ ಥರ ತೊಗೊಂಬಂದಿದ್ದೀನಿ. ನಂಗೆ ತುಂಬ ಆಸೆ ಇತ್ತು. ಇನ್ನು ನಾನು ದೇವರಿಗೋಸ್ಕರನೇ ಒಂದು ಇಯರಿಂಗ್ಸ್ ತೊಗೊಬೇಕು ದೊಡ್ಡದು, ಆಮೇಲೆ ಸರನೆಲ್ಲ ತೊಗೊಬೇಕು ಬಂಗಾರದ್ದು ಅಂತೇಳಿ ಅಂದ್ಕೊಂಡಿದ್ದೀನಿ. ತಾಯಿ ನೋಡಬೇಕು, ನೆಕ್ಸ್ಟ್ ವರ್ಷ ನಾನೇನಾದರೂ ತೊಗೊಂಡ್ರೆ ನಿಮಗೆ ಶೇರ್ ಮಾಡ್ತೀನಿ. ಇಯರಿಂಗ್ಸ್ ಅಂತೂ ನೆಕ್ಸ್ಟ್ ವರ್ಷ ತೊಗೊಬೇಕು ಅಂತ ತುಂಬಾ, ಅಂದರೆ ದೇವರಿಗೆ ನಾವು ಹಾಕಿದ್ದು ದೇವ್ರಿಗೆ ಹಾಕೋದಕ್ಕೆ ಸರಿಯಾಗಲ್ಲ ಅಂದ್ಬಿಟ್ಟು ದೇವರಿಗೇ ನಾನು ತೊಗೊಬೇಕು ಅಂತೇಳ್ಬಿಟ್ಟು ಅಮೌಂಟನ್ನು ಸೇವ್ ಮಾಡ್ತಾ ಇರ್ತೀನಿ. ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ನೀವು ಅಮೌಂಟನ್ನು ಸೇವ್ ಮಾಡ್ಬೋದು. ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡ್ತೀರಲ್ಲ, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಇಡ್ತೀರಲ್ವ, ಅಲ್ಲಿ ನೀವು ಒಂದು 100 ರೂಪಾಯಿ ಇಡಿ. ಅಂದರೆ 101 ರೂಪಾಯಿ ವೀಳ್ಯದೆಲೆ ಮತ್ತು ಅಡಿಕೆ, ಬಾಳೆಹಣ್ಣು 101 ರೂಪಾಯಿ ಇಡಿ. ಆ 101 ರೂಪಾಯಿನ ನೀವು ಸೇವಿಂಗ್ಸ್ ಮಾಡ್ತಿರ್ತೀರಲ್ಲ ಆ ಡಬ್ಬಿಗೆ ಹಾಕಿ. ಅದನ್ನು ನೀವು ದೇವರ ವಸ್ತುಗಳನ್ನು ತರೋದಕ್ಕೆ ಯೂಸ್ ಆಗುತ್ತೆ. ಬೇಕಾದ್ರೆ ನೋಡ್ತೋಗಿ ಪ್ರತಿ ಶುಕ್ರವಾರ, ಅಥವಾ ನೀವು ಮನೆ ದೇವ್ರ ಪೂಜೆ ಯಾವ ವಾರ ನಿಮ್ಮ ಮನೆ ದೇವ್ರ ವಾರ ಇದೆಯಾ ಅವತ್ತು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು 101 ರೂಪಾಯಿ ಇಲ್ಲ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಇಡ್ತಾ ಹೋಗಿ. ಅದನ್ನು ನೀವು ಡಬ್ಬಿಗೆ ಹಾಕ್ತಾ ಹೋಗಿ. ನಿಮಗೆ ದೇವರಿಗೆ ಏನಾದ್ರು ವಸ್ತುಗಳನ್ನು ತಗೋಬೇಕು ಅಂತ ಆಸೆ ಇದ್ದರೆ ಅದರಿಂದ ನೀವು ತಗೊಬೋದು. ನಾನು ಅದೇ ರೀತಿ ಮಾಡಿರೋದು ನೋಡಿ. ಯಾಕಂದರೆ ನಾವು ಸೇವಿಂಗ್ಸ್ ಮಾಡಿ ತಗೊಳ್ತೀವಂದರೆ ಆಗೋದಿಲ್ಲ. ಎಷ್ಟೋ ಸತಿ ನಾವು ಸೇವಿಂಗ್ಸ್ ಮಾಡಿರೋದೇ ನಮಗೇನೋ ಬಂತು ಬೇಕಾಗತ್ತೆ ಅಂದಾಗ ತಗೊಬಿಡ್ತೀವಿ. ಅದೇ ನೀವು ವೀಳ್ಯದೆಲೆ, ಅಡಿಕೆ ನಾವು ಇಡ್ತೀವಲ್ಲ, ಅದೇ ದುಡ್ಡನ್ನೇ ನೀವು ನಾನಂತೂ ಹಾಗೆ ಮಾಡೋದು, ಇಡ್ತಾ ಹೋಗ್ತೀನಿ. ಅದನ್ನ ನಾನು ದೇವರಿಗೆ ಏನಾದರೂ ದೇವರು ಈಗ ನಾನು ಇಷ್ಟು ವಸ್ತುಗಳನ್ನೆಲ್ಲ ತೊಗೊಂಡಲ್ಲ ಆ ಥರ ಈ ರೀತಿ. ನಾನಂತೂ ಈಗ ನನ್ನ ತಂಗಿಗೆ ಸಮೇತನೂ 2 ವರ್ಷ ಆಯ್ತು, ಅವಳಿಗೆ ಅದೇ ಐಡಿಯಾ ಹೇಳ್ಕೊಟ್ಟಿದ್ದೆ. ಪ್ರತಿ ವಾರ ಅಂತಂದರೆ ಒಂದು 100 ರೂಪಾಯಿ ಆಗ್ತಾ ಹೋದ್ವಿ ಅಂದರೆ ವಾರದಲ್ಲಿ 4 ವಾರ ಬರುತ್ತೆ. ಅಲ್ಲಿ 400 ರೂಪಾಯಿ ಸೇವ್ ಆಗಿಬಿಡ್ತು ಅಲ್ವಾ. ಓಪನ್ ಮಾಡೋಕ್ಕೆ ಬರ್ದಿರೋ ಥರ ಡಬ್ಬಿಗೆ ಹಾಕಿ ಈ ರೀತಿ ನೀವು ಬೆಳ್ಳಿ ಮುಖವಾಡ ಆಗಿರ್ಬೋದು, ಕಳಸಕ್ಕಿಡೋಕ್ಕೆ ಚೊಂಬು ಆಗಿರ್ಬೋದು, ಆಗಲೇ ಆರತಿ ಬಟ್ಲಾಗಿರ್ಬೋದು, ದೀಪದ ಕಂಬ ಆಗಿರ್ಬೋದು, ಈ ರೀತಿ ತಗೊಳ್ತಾ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ ಕೊಟ್ಟಿದ್ರು ಟೈಲರಿಂಗ್ ಕ್ಲಾಸ್ ಕಳಿಸಿದ್ದಕ್ಕೆ, ಅವ್ರಿಗೆ ನನಗೆ ಈ ಥರ ಗಿಫ್ಟ್ ಮಾಡಿದ್ದಾರೆ. ನಾನು ಈ ರೀತಿ ತಗೊಳ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಲೇಟ್ ಆದರೂ ಪರವಾಗಿಲ್ಲ, ಆರ್ಟಿಫಿಷಿಯಲ್ ಮುಖವಾಡ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ, ಬೆಳ್ಳಿದೆ ತಗೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ ನಿಮಗೆ. ನಾವು ಯಾವಾಗಲೂ ಅಷ್ಟೇ ಶಿವಮೊಗ್ಗ ಗಾಂಧಿ ಬಜಾರಲ್ಲಿ ಒಟ್ಟಿಗೆ ಎಲ್ಲ ವಸ್ತುಗಳು ಸಿಕ್ಬಿಡತ್ತಲ್ವ, ಅದಕ್ಕೋಸ್ಕರ ನಾನು ಅಲ್ಲೇ ಹೋಗಿ ತಗೋಬರೋದು. ಇಲ್ಲಿ ಒಂದೊಂದು ಕಡೆಗೆ ಒಂದೊಂದು ವಸ್ತು ಕೇಳ್ತಾ ಹೋಗ್ಬೇಕು. ಅಲ್ಲಾದರೆ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಪೂರ್ತಿ ವಸ್ತುಗಳು ಸಿಗ್ತಾವೆ. ನಮಗೆ ನೆನಪಿಲ್ದಿದ್ರು ಸಹಿತ ನೆನಪು ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ಅದೇ ಏನೆಲ್ಲ ವಸ್ತುಗಳನ್ನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೀವು ಯಾವುದೇ ವಸ್ತುಗಳನ್ನು ತಂದ್ರೂ ನೀವು ದೇವ್ರ ಮನೇಲಿ ಇಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀವು ಅಂದರೆ ಗೋಮೂತ್ರ ಸಿಂಪಡಿಸಿ ಒಯ್ದಿಡಿ, ಡೈರೆಕ್ಟಾಗಿ ಇಡೋಕ್ಕೆ ಹೋಗಬೇಡಿ. ನಾನು ಫಸ್ಟು ತೊಗೊಂಡಿದ್ದು ನೋಡಿ, ಇದು ಬ್ಲೌಸ್ ಪೀಸ್ ಬಂಡಲ್ಲು. ಇದು ನನಗೆ 28 ರೂಪಾಯಿ ಒಂದು ಪೀಸಿಗೆ ಹಾಕೋದಿದ್ರೆ. ನಿಮ್ಮೂರಲ್ಲೆಲ್ಲ ಎಷ್ಟಿದೆಯೋ ಗೊತ್ತಿಲ್ಲ. ಅಂದರೆ ಇದು 1 ಮೀಟರ್ ಇರುತ್ತೆ, 28 ರೂಪಾಯಿ ಒಂದು ಪೀಸಿಗೆ. ಇಲ್ಲೆಲ್ಲ ಅಂತಂದರೆ 40ರಿಂದ 50 ರೂಪಾಯಿ ಅಂತೂ ತಗೊಳ್ತಾರೆ ನಮ್ಮೂರಲ್ಲಿ. 28 ರೂಪಾಯಿ ಬಿತ್ತು ಈ ಬ್ಲೌಸ್ ಪೀಸಿಗೆ. ನಾನು 20 ಪೀಸಿಂದು ಒಂದು ಬಂಡು ತಂದೆ. ಹಾಗೆಯೇ ಅರಿಶಿನ ಕುಂಕುಮ ಬೇಕಲ್ವ, ಆಮೇಲೆ ಕಂಕಣ ಕಟ್ಟಕ್ಕೆ ದಾರ, ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ, ಅಂದರೆ ಇವೆಲ್ಲ ತರ್ತೀವಿ. ಆದರೂ ಸಹಿತ ಇರಲಿ ಅಂದ್ಬಿಟ್ಟು ದೇವ್ರ ಹತ್ರ ಇಡೋಕ್ಕೆ ಅಂದರೆ ಇಷ್ಟನ್ನು ತೊಗೊಂಡೆ ಅಲ್ಲೇ. ಆಮೇಲೆ ಗೆಜ್ಜೆ ವಸ್ತ್ರ ನೋಡ್ಬೋದು ನೀವು. ಮತ್ತು ಇದು ಒಂದು ಮನೆ ದೇವರಿಗೆ ಹಾಕೋಕ್ಕೆ ಬೇಕಾಗುತ್ತಲ್ವ, ಇದು ಗಣಪತಿಗೆ ಹಾಕೋಕ್ಕೆ, ಮನೆ ದೇವರಿಗೆ ಹಾಕೋಕ್ಕೆ ಎಲ್ಲ ಬೇಕಾಗುತ್ತೆ. ಹಾಗೆ ಇದು ಬಾಗಿಣದ ವಸ್ತುಗಳು, ಬಾಗಿಣಕ್ಕೆ ಎಲ್ಲ ಒಂದು ಸೆಟ್ ಸಿಗುತ್ತೆ. ಹಾಗೆಯೇ ಇದು ತುಪ್ಪದ ಬತ್ತಿ ಮಾಡೋದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು, ಅಂದರೆ ಅರ್ಜೆಂಟಿಗೆ ನಮಗೂ ಸಹಿತ ಸ್ವಲ್ಪ ಕಷ್ಟ ಆದರೆ ಈ ರೆಡಿ ಇದ್ದರೆ ಆಗುತ್ತಲ್ವ ಅಂತ ಹೇಳ್ಬಿಟ್ಟು. ಹಾಗೆಯೇ ಅರಿಶಿನ ಕುಂಕುಮ ನಾರ್ಮಲ್ ಎಲ್ಲರೂ ತೊಗೊಳ್ತಾರೆ. ಆಮೇಲೆ ಇನ್ನೊಂದು ಜಾವಿದ್ ಪೌಡ್ರು ಅಂತ ಹೇಳ್ಬಿಟ್ಟು, ಇದು ಫ್ರೆಂಡ್ಸ್ ಹೆಂಗಂದರೆ ಇದು ದೀಪ ಹಚ್ಚಿ ಉರಿತಿರುವಾಗ ಸ್ವಲ್ಪ ಹಾಕ್ಬೋದು, ಮತ್ತು ಇಲ್ಲ ಅಂದರೆ ಹೂಗಳ ಮೇಲೂ ಹಾಕ್ಬೋದು. ನೀವು ಹೂವೆಲ್ಲ ಅಲಂಕಾರ ಮಾಡಿರ್ತೀರಲ್ಲ, ಹಾಕಿದ್ರೆ ಒಳ್ಳೆ ಪರಿಮಳ ಬರ್ತಿರುತ್ತೆ. ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು, ಮತ್ತು ಒಂದು ಆಕರ್ಷಣೆ ಇರುತ್ತೆ. ನೀವು ಬೇಕಾದರೆ ಜಾವಿದ್ ಪೌಡ್ರು ಅಂತ ಹೇಳ್ಬಿಟ್ಟು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ, ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಇದು ಯಾವ ರೀತಿ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಈ ಥರ ಚಿಕ್ಕ ಬಾಟ್ಲಲ್ಲಿ ಬರುತ್ತೆ ನೋಡಿ. ಇದ್ರೊಳಗಡೆ ಒಂದು ಪುಡಿ ಇರುತ್ತೆ, ಅದನ್ನು ನಾವು ದೀಪ ಉರಿತಿರುತ್ತಲ್ಲ ಅದ್ರ ಮೇಲ್ಗಡೆ ಸ್ವಲ್ಪ ಹಾಕಿದ್ರು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ದೇವ್ರ ರೂಮಿಗೆ ಹೋದ್ರೆ ಅಷ್ಟು ಒಂದು ಪಾಸಿಟಿವ್ ಇರುತ್ತೆ. ಈಗ ಇದ್ರ ಬಾಕ್ಸಲ್ಲಿ ಎಷ್ಟು ಸ್ಮೆಲ್ ಇದೆ. ಆಮೇಲೆ ಹೂ ಮೇಲೆಲ್ಲ ಹಾಕಿ, ನೀವು ಯಾವ್ಯಾವ ಹೂವು ಇಡ್ತೀರೋ ದೇವ್ರ ಹತ್ತಿರಕ್ಕೆ, ಲಕ್ಷ್ಮಿ ಹತ್ತಿರಕ್ಕೆ ಅಲ್ಲಿ ಹಾಕಿ.
ಹಾಗೆಯೇ ಇದು ಬಂದುಬಿಟ್ಟು ದೇವ್ರಿಗೆ ನಾವು ಇದು ದೇವ್ರ ಫೋಟೋಗಳೆಲ್ಲ ಒರ್ಸೋಕ್ಕೆಲ್ಲ ಬೇಕಾಗುತ್ತಲ್ಲ ಆ ಬಟ್ಟೆ ತೊಗೊಂಡಿದ್ದೀವಿ. ಹಾಗೆ ಇದು ಇಂಪಾರ್ಟೆಂಟಾಗಿ ಇದರೊಳಗಡೆ ಎಲ್ಲದು ಕಳಸದೊಳಗಡೆ ಹಾಕುವಂಥ ವಸ್ತುಗಳೆಲ್ಲದೂ ಇಟ್ಟಿರ್ತಾರೆ ನೋಡಿ. ಕಮಲದ ಬೀಜ, ಆಮೇಲೆ ಕವಡೆ, ಗೋಮತಿ ಚಕ್ರ, ಆಮೇಲೆ ಇದು ವಸ್ತುಗಳು ಲಕ್ಷ್ಮಿಗೆ ಪ್ರಿಯ. ಮತ್ತು ಇದು ಲಾವಂಚ ಬೇರು ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಇದಿಷ್ಟು ವಸ್ತುಗಳು ಒಂದೇ ಕವರ್ ಕೊಡ್ತಾರೆ. ಇದು ನೀವು ಕಳಸದ ಒಂದು ಕೊಡಪಾನ ಇರುತ್ತಲ್ವ ಅದಕ್ಕೆ ಹಾಕ್ಬೋದು ನೋಡಿ. ಪ್ರತಿಯೊಂದು ಇದು ನೀವು ಗಂಧಿಗೆ ಅಂಗಡಿಗೆ ಹೋದರೆ ಈ ಸಟ್ಟೆ ಕೊಟ್ಬಿಡ್ತಾರೆ ಈ ರೀತಿ. ನೀವು ಪ್ರತಿಯೊಂದಕ್ಕೆ ನಾವು ಹಿಂದಿನ ವರ್ಷ ಎಲ್ಲ ಹೋದಾಗ ಸಪ್ರೇಟ್ ನಾವು ಕೇಳಿ ತೊಗೊಬಂದಿದ್ದೆ. ಹಾಗೆಯೇ ನೋಡಿ ಬಳೆಯನ್ನು ತೊಗೊಂಡಿದ್ದೀನಿ. ನಾನೊಂದು 5 ಡಜನ್ ಬಳೆ ತೊಗೊಂಡಿದ್ದೀನಿ. ಬೇಕು ಅಂದರೆ ನಮ್ಮ ಇಲ್ಲೇ ಸಿಗತ್ತೆ. ನನಗೊಬ್ಬರು ಅಕ್ಕ ಬಳೆ ಮಾರೋರು ಬಟ್ಟೆ ಹೊಲಿಸ್ತಾರೆ, ತಕ್ಷಣ ಕೊಟ್ಟು ಕಳಿಸ್ತಾರೆ. ಮಕ್ಕಳನ್ನ ಕಳಿಸಿದ್ರು ಇಷ್ಟು ಪೂಜೆ ಇಡೋಕ್ಕೆ ಸಾಕು ಅಂತ ಹೇಳಿ ತೊಗೊಂಡಿದ್ದೀನಿ. ಹಾಗೆ ಒಳ್ಳೆಯ ಒಂದು ಉದ್ಬತ್ತಿ ಇದೆ ಅಂತ ಅದನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಬಂದುಬಿಟ್ಟು ನಾವು ಕಳಸದ ಮೇಲೆ ಇದು ಜುಟ್ಟು ಬರ್ತದೆ ಅಲ್ಲಿಟ್ಟು ನಾವು ಅಲಂಕಾರ ಮಾಡೋಕ್ಕೆ ಬರುತ್ತೆ. ಈ ಥರದ್ದು ಬೇಕಾದರೂ ತೊಗೋಬೋದು. ಇಂಪಾರ್ಟೆಂಟಾಗಿ ನೀವು ಏನು ತಗೊಳಕ್ಕೆ ನಿಮಗೆ ಸಾಧ್ಯ ಆಗಿದ್ರು ಇದೇನು ತುಂಬ ರೇಟ್ ಇರಲ್ಲ. ನನಗೊಂದು 60 ರೂಪಾಯಿ 70 ರೂಪಾಯಿ ಸಿಕ್ಕಿರ್ಬೋದು. ಇದನ್ನೊಂದು ಇಂಪಾರ್ಟೆಂಟಾಗಿ ತೊಗೊಂಡು ಕಳಸದೊಳಗೆ ಹಾಕಿ ತುಂಬಾ ಒಳ್ಳೆಯದೆ. ನಂತರ ಇದನ್ನು ತೆಗೆದುಬಿಟ್ಟು ಕಮಲದ ಬೀಜ ಮಾತ್ರ ಕ್ಯಾಶ್ ಬಾಕ್ಸಲ್ಲಿ ಇಡೋಕ್ಕೆ ಬರೋದಿಲ್ಲ. ಅದನ್ನು ನೀವು ನೀರೊಳಗೆ ಹಾಕಿ ಗಿಡ ಮಾಡ್ಬೋದು. ಇಲ್ಲ ಅಂತಂದರೆ ಇದು ಹಾಗೆ ಎಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ಇಟ್ಕೊಳ್ಳಿ. ಹಾಗೆಯೇ ಇದೆಲ್ಲದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬಾ ಒಳ್ಳೆಯದು. ಮತ್ತು ಲಾವಂಚ ಬೇರು ಅಷ್ಟೇ ಪೂಜೆ ಎಲ್ಲ ಆದಮೇಲೆ ನೀವು ಕ್ಯಾಶ್ ಬಾಕ್ಸಿಗೆ ಹಾಕಿಡಿ. ಇಂಪಾರ್ಟೆಂಟಾಗಿ ಇದನ್ನು ತೊಗೊಳ್ಳಿ. ಹಾಗೆ ಅರಿಶಿನ ಕುಂಕುಮ ಬೇಕಾಗುತ್ತೆ, ಮತ್ತು ಗೆಜ್ಜೆ ವಸ್ತ್ರ ಇವೆಲ್ಲ ಇಂಪಾರ್ಟೆಂಟಾಗಿ ಬೇಕು. ಅದು ಬಿಟ್ಟು ನೀವು ಇಂಥ ವಸ್ತುಗಳನ್ನು ಮತ್ತು ಫ್ರೆಂಡ್ಸ್, ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ 20 ವರ್ಷ ಆಯಿತು. ಮೊದಲು ನಾವು ಒಟ್ಟಿಗೆ ಮಾಡ್ತಾಯಿದ್ವಿ. ಅಂದರೆ ನಮ್ಮನೆಯವ್ರ ಮನೆ ನಾವೆಲ್ಲ ಸೇರಿ ಅತ್ತೆ ತಂಗಿ ಎಲ್ಲರೂ ಸೇರಿಬಿಟ್ಟು ನಾವು ಮಾಡ್ತಿದ್ವಿ. ಆಗ ನಮ್ಮ ಅತ್ತೆ ಅವರೆಲ್ಲ ಅವಾಗಿಂದನೂ ಅವರು ಒಟ್ಟು ಮಾಡಿಟ್ಟಿರುವಂತಹ ವಸ್ತುಗಳೆಲ್ಲ ಇತ್ತು. ನಮಗೇನದ ನಾನು ಬೇರೆ ಆದಮೇಲೆ ಪ್ರತಿ ವರ್ಷ ಫಸ್ಟಿನ ವರ್ಷ ನಾನು ವರಮಹಾಲಕ್ಷ್ಮಿ ಮಾಡಿದಾಗ ನಾನು ಬಾಡಿಗೆ ಇದ್ದಾಗ ಓನರ್ ಆಂಟಿಗೆ ಅವ್ರ ಹತ್ರ ಇಸ್ಕೊಂಡು ಮಾಡಿದ್ದೆ. ಅಂದರೆ ನಂಗೆ ಅವಾಗ ಗೊತ್ತಿಲ್ಲ, ನಾನು ತುಂಬ ಚಿಕ್ಕವಳು. ಹಿಂಗೆ ಇಸ್ಕೊಂಡು ಅಂದರೆ ಅವ್ರು ಕೊಟ್ಟಿದ್ರು ದೀಪ, ಆಮೇಲೆ ಆರತಿ ಬಟ್ಲು, ಆಮೇಲೆ ಕಳಸದ್ದು ಕೊಡಪಾನ ಎಲ್ಲ ಕೊಟ್ಟಿದ್ರು. ನಮಗೆ ಎಲ್ಲ ಇಸ್ಕೊಂಡ್ಬಿಟ್ಟು ನಾನು ಪೂಜೆ ಮಾಡಿದ್ದೆ. ಆಮೇಲೆ ಹೂವು ಅದೆಲ್ಲ ನಮ್ಮಮ್ಮ ಇದ್ದರು, ಅವಾಗೆಲ್ಲ ತಂದು ಕೊಟ್ಟಿದ್ರು. ಆವಾಗ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪೂಜೆ ಮಾಡಿದ್ದೆ. ನಂತರ ನಾನು ಏನು ಮಾಡಿದೆ, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಸೇವಿಂಗ್ಸನ್ನು ಮಾಡಿರ್ತಿದ್ದೆ. ಅದರಲ್ಲಿ ನಾನು ಕಳಸದ ಕೊಡಪಾನ ತಗೊಂಡೆ, ಆಮೇಲೆ ದೀಪದ ಕಂಬ ತಗೊಂಡೆ, ಆಮೇಲೆ ಕಾಮಾಕ್ಷಿ ದೀಪ ತಗೊಂಡೆ, ಆಮೇಲೆ ಆರತಿ ಬಟ್ಲು ತಗೊಂಡೆ. ಹೀಗೇ ಪ್ರತಿಯೊಂದು ವಸ್ತುನೂ ವರ್ಷ ಅಮ್ಮ ತಗೊಳ್ಳೋ ಥರ ನಂಗೆ ಮಾಡಿದ್ಲು. ಆಮೇಲೆ ನನಗೊಂದು ಮನಸ್ಸಲ್ಲಿ ತುಂಬಾ ಕೊರೀತಿತ್ತು, ನಾನು ಒಂದು ಮುಖವಾಡ ತೊಗೊಬೇಕು ಅಂಥೇಳಿ ತುಂಬಾ ಆಸೆ ಇತ್ತು. ಅದು ನನಗೆ ತುಂಬಾ ಒಂದು 3000 ರೂಪಾಯಿ ಎಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಯಾಕಂದರೆ ಬಾಡಿಗೆ ಮನೇಲಿದ್ದೀವಿ, ಮಕ್ಕಳು ಓದ್ತಾ ಇದ್ದಾರೆ, ನಾವು ಕೆಲಸ ಮಾಡಿರೋ ದುಡ್ಡು ಮನೆ ಖರ್ಚು ಅದು ಇದಕ್ಕೆ ಸರಿಯಾಗುತ್ತೆ, ಏನು ಮಾಡೋದು ಅಂತೇಳಿ ಸೇವಿಂಗ್ಸೇ ಮಾಡೋಣ ಅಂತೇಳ್ಬಿಟ್ಟು ಸೇವಿಂಗ್ಸ್ ಮಾಡ್ತಾಯಿದ್ದೆ. ಆದರೆ ನನಗೆ ಧರ್ಮಸ್ಥಳ ಸಂಘದಿಂದ ಒಂದು ಟೈಲರಿಂಗ್ ಕಲಿಸೋದು ಒಂದು ಆಫರ್ ಬಂತು. ಅದಕ್ಕೆ ನಾನು 3 ತಿಂಗಳು ಹೋಗಿ ಕಲಿಸಿದ್ದಕ್ಕೆ ಅಲ್ಲಿನ ಸ್ಟೂಡೆಂಟ್ ಎಲ್ಲರೂ ಸೇರಿ ದುಡ್ಡು ಹಾಕ್ಬಿಟ್ಟು ನನಗೆ ಬೆಳ್ಳಿ ಮುಖವಾಡ ಕೊಡಿಸಿದ್ರು. ಅದು ಸಹಿತ ತೋರಿಸ್ತೀನಿ. ಅದಕ್ಕೆ ನಾನು ಈ ವರ್ಷ ಏನು ಮಾಡಿದೆ ಅಂತಂದರೆ ಬಂಗಾರದ ಕಳಸ ಅಂದರೆ ಆ ಮುಖವಾಡ ತರುವಾಗ ನಾನು ಮೂಗ್ಬಟ್ಟನ್ನು ದೇವರಿಗೆ ಹಾಕಿಸಿ ತೊಗೊಂಡು ಬಂದಿದ್ದೆ. ನನಗೆ ಒಂದು ಆಸೆ ಇದೆ, ಅದರಲ್ಲಿ ದುಡ್ಡನ್ನು ಸೇವಿಂಗ್ಸ್ ಮಾಡಿಸಿ ದೇವರಿಗೆ ಕಿವಿ ಓಲೆ, ಆಮೇಲೆ ಕತ್ತಿಗೆ ಸರ, ಮತ್ತು ಫಸ್ಟು ನನಗೆ ತಾಳಿ ತೊಗೊಬೇಕಂತ ತುಂಬಾ ಆಸೆ ಇತ್ತು. ಇಷ್ಟು ದಿವಸ ನಾನು ಅರಿಶಿನ ಕುಂಕುಮ ಕಟ್ತಾ ಇದ್ದೆ. ಆರ್ಟಿಫಿಷಿಯಲ್ ತಾಳಿ ಎಲ್ಲಂತೂ ಹಾಕಕ್ಕೆ ಹೋಗಿಲ್ಲ. ಯಾಕಂದರೆ ಆರ್ಟಿಫಿಷಿಯಲ್ ತಾಳಿ ಎಲ್ಲ ಹಾಕಬಾರ್ದು, ಬೆಳ್ಳಿ ತಾಳಿನೂ ಹಾಕಬಾರ್ದಂತೆ. ನಾವು ತಾಳಿ ಅಂತಂದರೆ ಬಂಗಾರದ್ದೇ ತಾಳಿ, ಚಿಕ್ಕದಾಗಿದ್ದರೂ ಬಂಗಾರದ್ದೇ ತೊಗೊಂಡು ಹಾಕಬೇಕಂತೆ. ಹಾಗಾಗಿ ನಾನು ಹಾಗೆ ಅರಿಶಿನ ಕುಂಬೆ ಕಟ್ಟಿ 2 ವರ್ಷ ಪೂಜೆ ಮಾಡಿದ್ದೀನಿ. ತಾಯಿ ಈ ವರ್ಷ ನನಗೆ ಬಂಗಾರದ ತಾಳಿ ತಗೊಳ್ಳೋ ಥರ ಮಾಡಿದ್ದಾರೆ. ಬಂಗಾರದ ತಾಳಿ ಗುಂಡು ನಾನು ತೋರಿಸ್ತೀನಿ ನಿಮಗೆ ಆ ಮುಖವಾಡನ. ಸ್ಟೂಡೆಂಟ್ ಎಲ್ಲ ಸೇರಿ, ನಾನು ಟೈಲರಿಂಗ್ ಕಲಿಸ್ಕೊಟ್ಟಂಥ ಸ್ಟೂಡೆಂಟ್ ಎಲ್ಲರೂ ಸೇರಿ ನನಗೆ ಬೆಳ್ಳಿ ಮುಖವಾಡನ ಕೊಡಿಸಿದ್ರು. ತುಂಬಾ ಖುಷಿ ಆಯಿತು. ಇದು ಈಗ 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ಹಾಕ್ತಾ ಇರೋದು. ನನಗೆ ಅವರು ಸೀರೆ ಕೊಡಿಸಿದ್ರು, ಇನ್ನೇನೋ ಕೊಡಿಸಿದ್ರು, ಅದು ಒಂಥರ ಆಗೋದು. ಈಗ ನನಗೆ ಮುಖವಾಡ ಕೊಡಿಸಿದ್ದಾರೆ, ಅವ್ರ ನೆನಪು ನನಗೆ ಸದಾ ಇರುತ್ತೆ. ಅದು 30 ಜನ ಸೇರಿಬಿಟ್ಟು ನನಗೆ 3,500 ಏನೋ ಆಗಿತ್ತು. ಒಬ್ಬೊಬ್ಬರು 100 ರೂಪಾಯಿ ಏನೋ ಬಂದಿತ್ತು.
ಕೊಡಿಸಿದ್ರು. ನಂಗೆ ಅದು ಇನ್ನೂ ತುಂಬಾ ಖುಷಿ ಇದೆ. ಹಾಗೆ ನಮ್ಮ ಹತ್ರ ಎಷ್ಟು ಸಾಧ್ಯವೋ ಅಷ್ಟರಲ್ಲೇ, ಮತ್ತು ನೋಡಿ ಇದ್ರ ಜೊತೆಗೆಲ್ಲ ತೆಂಗಿನಕಾಯಿ ಬೇಕು, ಇನ್ನು ಮತ್ತು ಹೂವು ಬೇಕು, ಹಾಗೆ ತುಪ್ಪ ಬೇಕು, ಈ ರೀತಿ ಜೇನುತುಪ್ಪ ಮತ್ತು ಮೊಸರು, ಹಾಲು, ನಾವು ಪಂಚಾಮೃತ ಅಭಿಷೇಕ ಮಾಡೋಕ್ಕೆ ಅಥವಾ ದೇವರಿಗೆ ನಾವು ಅಭಿಷೇಕಕ್ಕೂ ಸಹಿತ ಬೇಕಾಗುತ್ತೆ. ಹಾಗೆಯೇ ನಾನು ಪೂಜೆ ಮಾಡುವಾಗ ನಾನು ಯಾವ ರೀತಿ ಪೂಜೆ ಎಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇಷ್ಟು ನಾನು ಇವತ್ತು ಗಾಂಧಿ ಬಜಾರಿಂದ ತೊಗೊಂಬಂದಿದ್ದಾಗಿತ್ತು. ಇದ್ರ ಜೊತೆಗೆ ನಮಗೆ ಟೈಲರಿಂಗ್ ಐಟಮ್ ಬೇಕಿತ್ತು, ಅದನ್ನು ತೊಗೊಂಬಂದೆ. ಹಾಗೆ ನಾನು ಇದು ತುಂಬಾ ರೇಟು ಫ್ರೆಂಡ್ಸ್, ಹೂವಿನ ಮಾಲೆಗಳೆಲ್ಲ ಅಂತೂ ಸಿಕ್ಕಾಪಟ್ಟೆ ರೇಟು. ಹಾಗಾಗಿ ಇದು 90 ರೂಪಾಯಿ ಜೊತೆ ಅಂದರು. ನಮ್ಮನೆ ಮುಂದ್ಗಡೆ ಬಾಗಿಲಿಗೆ ಬೇಕು ತಂದೆ. ಮತ್ತು ಅದು ಬಿಟ್ಟು ನಾನು ಲಕ್ಷ್ಮಿ ಹತ್ರ ಯಾವುದೇ ಥರ ಆರ್ಟಿಫಿಷಿಯಲ್ ಹೂವನ್ನು ಒಂದೂ ಸಹಿತ ನಾನು ಹಾಕೋದಿಲ್ಲ. ಡೆಕೋರೇಷನ್ ಕಡಿಮೆನೇ ಮಾಡಿದ್ರು ನಾನು ಫ್ರೆಶ್ ಆಗಿರೋ ಹೂವು ತಂದುಬಿಟ್ಟು, ಒಂದು ಮಾರು ಮಲ್ಲಿಗೆ ಹೂವು ಆದರೂ ಪರವಾಗಿಲ್ಲ, ಒಂದು ಮಾರು ಸೇವಂತಿಗೆ ಹೂವು ಆದರೂ ಪರವಾಗಿಲ್ಲ, ಒಂದೇ ಒಂದು ಕಮಲದ ಹೂವು ಆದರೂ ಪರವಾಗಿಲ್ಲ, ಒಂದೇ ಒಂದು ರೋಸ್ ಹೂವು ಆದರೂ ಪರವಾಗಿಲ್ಲ, ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಸೇವಂತಿಗೆ ಪುಡಿ ಹೂವು ತರ್ತೀನಿ. ಆದಷ್ಟು ನಾನು ಫ್ರೆಶ್ ಹೂಗಳನ್ನು ಹಾಕಿ ಪೂಜೆ ಮಾಡ್ತೀನಿ. ಆರ್ಟಿಫಿಷಿಯಲ್ ಹೂವನ್ನು ನೀವು ದೇವರು ಡೆಕೋರೇಷನಿಗೆ ಅಂತೇಳಿ ಹಾಕಬೇಡಿ. ನೀವು ಎಷ್ಟು ಸಾಧ್ಯವೋ ನಿಮಗೆ ಒಂದು ಸುಗಂಧರಾಜ ಮಾಲೆ ತನ್ನಿ. ಅವತ್ತಿನ ದಿವಸಕ್ಕೆ ಒಂದು 100 ರೂಪಾಯಿ ಇರ್ಬೋದು ಒಂದು ಮಾಲೆಗೆ. ಒಂದು ಮಾಲೆ ಹಾಕಿ, ಒಂದು ಮಾರು ಮಲ್ಲಿಗೆ ಹೂವು ತಗೊಳ್ಳಿ, ಒಂದೇ ಒಂದು ಕಮಲದ ಹೂವು ಹಾಕಿ. ಎಷ್ಟು ನಿಮಗೆ ಮುಂದಿನ ವರ್ಷ ನಿಮ್ಗೆ ಅದನ್ನೆಲ್ಲ ತಗೊಳ್ಳೋಂಥ ತಾಯಿ ಮಾಡಿಕೊಡ್ತಾರೆ. ನನಗೂ ಸಹಿತ ತುಂಬಾ ಒಳ್ಳೆಯದಾಗಿದೆ. ದೇವ್ರ ಭಕ್ತಿ ಮಾಡಿದ್ರೆ ಯಾವತ್ತೂ ಯಾರಿಗೂ ಸಹಿತ ಒಳ್ಳೇದಾಗಿಲ್ಲ ಅಂತ ಇಲ್ಲ. ನನಗೂ ಒಳ್ಳೇದಾಗಿದೆ. ಈಗ ನಾನು ಇನ್ನೂ ಕಷ್ಟಪಟ್ಟಿದ್ದೀನಿ ಇಷ್ಟು ವರ್ಷ, ಇನ್ನೊಂದು 4 ವರ್ಷ ನಾನು ಕಷ್ಟಪಟ್ಟರೆ ನನಗೆ ಬೇಕಾಗಿದ್ದನ್ನೆಲ್ಲದನ್ನು ತಂದುಬಿಟ್ಟು ಪೂಜೆ ಮಾಡೋವಂಥ ಶಕ್ತಿ ಆ ತಾಯಿ ಕೊಡ್ತಾಳೆ. ಅದು ನಂಗೆ ನಂಬಿಕೆ ಇದೆ. ಈ ವರ್ಷವೇ ನನಗದು ನಿಜವಾಗೂ ಗೊತ್ತಾಗಿದೆ. ಯಾಕಂದರೆ ನಮಗೆ ವರ್ಷನೂ ಅಷ್ಟೇ, ಒಂದು ಹಿಂದಿನ ವರ್ಷಕ್ಕಿಂತ ನಾವು ಈ ವರ್ಷ ಏನೋ ಒಂದು ಡೆವಲಪ್ಮೆಂಟ್ ಆಗಿರ್ತೀವಿ, ಅದು ನಾವು ಅರ್ಥಕೋಬೇಕು. ಅಂದರೆ ಫ್ರೆಂಡ್ಸ್, ಹೇಗಂದರೆ ನಿಮಗೆ ಅಮ್ಮನೇ ಲಕ್ಷ್ಮಿನೇ ನಮಗೆ ಬೇಕಾದಷ್ಟು ಹಣ ಕೊಟ್ಬಿಟ್ಟು ಮನೆ ನೆಮ್ಮದಿ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಬೇಕಾದಷ್ಟು ನಮಗೆ ಹಣ ಕೊಟ್ಬಿಟ್ಟು ಆರೋಗ್ಯನೇ ಇಲ್ಲ ಅಂತಂದರೆ ಎಷ್ಟೋ ಜನಕ್ಕೆ ಬೇಕಾದಷ್ಟು ಸಿರಿವಂತಿಕೆ ಇರುತ್ತೆ, ಎದ್ದು ಪೂಜೆ ಮಾಡೋಕ್ಕೆ ಆರೋಗ್ಯನೇ ಇರೋದಿಲ್ಲ. ಹಾಗಾಗಿ ಆ ತಾಯಿ ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾಳ, ನಮಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾಳ, ಕೆಲಸ ಮಾಡೋಕ್ಕೆ ಒಂದು ಉತ್ಸಾಹ ಕೊಟ್ಟಿದ್ದಾಳ. ಅದೇ ನಮಗೆ ಸಿರಿ ಸಂಪತ್ತುಗಳೆಲ್ಲವೂ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮಗೆ ದುಡ್ಡು ಕೊಟ್ಟರೆ ಅಷ್ಟೇ ಲಕ್ಷ್ಮಿ, ಅದು ಸುಳ್ಳು. ದುಡ್ಡು ಕೊಟ್ಟರೆ ಅಷ್ಟೇ ಲಕ್ಷ್ಮಿ ಅಲ್ಲ. ನಿಮಗೆ ಒಳ್ಳೆ ಆರೋಗ್ಯ ಇದೆಯಾ, ಅದೇ ನಿಮಗೆ ಒಂದು ಒಳ್ಳೆ ಲಕ್ಷ್ಮಿನೇ ಅದು. ನಾನು ಇದುವರೆಗೂ ನಾನು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಒಳ್ಳೆ ಆರೋಗ್ಯ ಇದ್ದರೆ ಸಾಕು, ನಿಮಗೆ ಏನು ಬೇಕಾದರೂ ನೀವು ಸಾಧನೆ ಮಾಡ್ಬೋದು. ಆರೋಗ್ಯನೇ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಮೆಡಿಷನ್ ತಿಂದು ಮಲ್ಕೊಳ್ಳೋದಷ್ಟೇ ಆಗಿರುತ್ತೆ. ಹಬ್ಬನೂ ಬೇಡ, ಏನೂ ಬೇಡ ಆಗುತ್ತೆ. ಅದೇ ಒಳ್ಳೆ ಆರೋಗ್ಯ, ಒಳ್ಳೆ ಉತ್ಸಾಹ, ನಮಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡುವಂಥ ಉತ್ಸಾಹ ಬಂತು ಅಂದರೆ ಅದಕ್ಕಿಂತ ಸೌಭಾಗ್ಯ ಲಕ್ಷ್ಮಿ ಇನ್ಯಾವುದೂ ಇರೋದಿಲ್ಲ ಅಲ್ವಾ. ಮನೆಯಲ್ಲಿ ಗಂಡ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ಆಯುಷು ಎಲ್ಲ ಕೊಟ್ಬಿಟ್ಟು ಅವರು ಮಾಡೋ ಕೆಲಸದಲ್ಲೆಲ್ಲ ಯಶಸ್ವಿ ಹೊಂದಿದ್ರೆ ಅದೇ ಲಕ್ಷ್ಮಿ. ಅದನ್ನು ನೀವು ತಿಳ್ಕೊಳ್ಳಿ. ಲಕ್ಷ್ಮಿ ಪೂಜೆನ ನೀವು ದುಡ್ಡಿಗಾಗಿ ಮಾತ್ರ ಯಾವತ್ತೂ ಮಾಡಬೇಡಿ. ಯಾಕಂದರೆ ನಮಗೆ ನೀವು ಕೇಳ್ಬೋದು, ಮೇಡಮ್ ನೀವು 20 ವರ್ಷದಿಂದ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂತೀರ, ಬಾಡಿಗೆ ಮನೆ ಇದ್ದಾರೆ ಅಂತ. ಇಲ್ಲ, ನನ್ನ ತಾಯಿ ನಿಜವಾಗ್ಲೂ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅಂದರೆ, ನಾನು ಬಾಡಿಗೆ ಮನೆ ಮಾಡಿದ್ದು ಫಸ್ಟಲ್ಲಿ ನಾನು 1,000 ರೂಪಾಯಿ ಬಾಡಿಗೆ ಕಟ್ಟೋಕ್ಕೂ ಸಹಿತ ಅಷ್ಟು ಕಷ್ಟಪಡ್ತಿದ್ದೆ. ಈ ತಿಂಗಳು ಬಾಡಿಗೆ ಕಟ್ತೆ, ನೆಕ್ಸ್ಟ್ ತಿಂಗಳು ಅಂತ ಹೇಳೋತಿ ಕಷ್ಟ ಆಗ್ತಿತ್ತು. ಈಗ ನಾನು 5,000 ರೂಪಾಯಿ ಬಾಡಿಗೆ ಕಟ್ಟೋ ಅಷ್ಟು ಶಕ್ತಿನ ತಾಯಿ ಕೊಟ್ಟಿದ್ದಾಳೆ ನನಗೆ. ಹಾಗೆ ಈ ವಸ್ತುಗಳನ್ನೆಲ್ಲ 1 ರೂಪಾಯಿ ಸಾಲ ಮಾಡದೇ ಇರೋ ಹಾಗೆಯೇ ತಂದುಬಿಟ್ಟು ಪೂಜೆ ಮಾಡುವಂಥ ಶಕ್ತಿನ ಕೊಟ್ಟಿದ್ದಾಳೆ. ಅದೇ ಸಾಕು. ಮತ್ತು ನಾನು ಪೂಜೆಗೆ ಏನೇನೆಲ್ಲ ತಾಮ್ರದ ವಸ್ತುಗಳು, ಕಂಚಿನ ವಸ್ತುಗಳು ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಬೆಳ್ಳಿ ವಸ್ತುಗಳು ಏನೇನು ಬೇಕು ಅದನ್ನೆಲ್ಲ ರೆಡಿ ಇದೆ ನನ್ನ ಹತ್ರ. ಹಾಗಾಗಿ ಈ ವಸ್ತುಗಳನ್ನು ಯಾವುದೂ ನಾನು ಸಾಲ ಮಾಡಿ ತಂದಿಲ್ಲ. ನಾವು ಸಾಲ ಮಾಡಿ ತಂದು ಪೂಜೆ ಮಾಡಿದ್ರೆ ಅದರಂಥ ಇದು ಪೂಜೆ ಅದು ಒಂದು ಸಾರ್ಥಕತೆ ಬರೋದಿಲ್ಲ. ನೀವು ನಂಬ್ತಿರೋ ಬಿಡ್ತೀರೋ ಫ್ರೆಂಡ್ಸ್, 2 ವರ್ಷದ ಹಿಂದೆ ಅನ್ಬೋದು, ನಮ್ಮೂರಲ್ಲೇ ಒಬ್ಬರು ಹುಡುಗ ಪೂಜೆ ಮಾಡಿದರು. ಗಂಡು ಮಕ್ಕಳು ಸಹಿತ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದರು. ಅವ್ರು ಹೇಗಂದರೆ ಎಲ್ಲ ಪ್ರತಿಯೊಂದು ವಸ್ತುನೂ ಬೆಳ್ಳಿದಿಟ್ಟಿದ್ರು. ಅದೇ ಫಸ್ಟ್ ವರ್ಷ ಅವ್ರು ಪೂಜೆ ಮಾಡಿದ್ದು. ಪ್ರತಿಯೊಂದು ವಸ್ತುನೂ ಬೆಳ್ಳಿ, ಡೆಕೋರೇಷನ್ ಅಷ್ಟು ಚೆಂದ ಮಾಡಿದರು. ನಾವು ಲೇಡೀಸ್ ಎಲ್ಲ ಅರ್ಶಿನ ಹೋದವರೇ ದಂಗಾಗಿ ನೋಡಿದ್ವಿ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಪ್ರತಿಯೊಂದು ವಸ್ತುನೂ ಬೆಳ್ಳಿ ಬೆಳ್ಳಿ ಬೆಳ್ಳಿ, ಪ್ರತಿಯೊಂದು ವಸ್ತುನೂ ಕಳಸದ ಚೊಂಬಿಂದ ಹಿಡಿದ್ಬಿಟ್ಟು, ಆರತಿ ಬಟ್ಲಿಂದ ಹಿಡಿದ್ಬಿಟ್ಟು, ಅರ್ಶಿನ ಕುಂಕುಮ, ಆಮೇಲೆ ಏನು ವಸ್ತು ಎಲ್ಲದೂ ಬೆಳ್ಳಿ ಇತ್ತು. ಹಾಗೆಯೇ ಹೂವು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆರ್ಟಿಫಿಷಿಯಲ್ ಹೂವು ಹಾಕಿದ್ರು, ಒರಿಜಿನಲ್ ಹೂವು ಹಾಕಿದ್ರು. ಅಲಂಕಾರ ಅಂದರೆ ಪ್ರಸಾದ ಅಂದರೆ ಹಾಗೆ, ಅಲಂಕಾರ ಅಂದರೆ ಹಾಗೆ, ಅಷ್ಟೊಂದು ಡೆಕೋರೇಷನ್ ಮಾಡಿ ಆ ಹುಡುಗ ಪೂಜೆ ಮಾಡಿದರು. ಆದರೆ ಪೂಜೆನೂ ಚೆನ್ನಾಗಿತ್ತು, ನಮಗೂ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಒಬ್ಬ ಗಂಡು ಮಗ ಪೂಜೆ ಮಾಡಿದಾನಲ್ಲ ಅಂತ ಹೇಳ್ಬಿಟ್ಟು.
ಆಮೇಲೆ 6 ತಿಂಗಳಲ್ಲಿ ಅವರು ಆ ಬೆಳ್ಳಿ ವಸ್ತುಗಳನ್ನೆಲ್ಲ ತರೋದಕ್ಕೆ ಅಂಗಡಿಗಳಲ್ಲಿ ಸಾಲ ಮಾಡಿದರು. ಆಮೇಲೆ ಆ ಪೂಜೆ ಮಾಡೋದಕ್ಕೆ ಸಾಲ ಮಾಡಿದರು. ಅವರೆಲ್ಲ 6 ತಿಂಗಳಿಗೆ ಮನೆ ಹತ್ರ ಬಂದು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು. ಈ ರೀತಿಯೆಲ್ಲ ಕಿರಿಕಿರಿಯಾಗಿ ಸುಮ್ಮನೆ ಬೆಳೆದಿದ್ದೆಲ್ಲ ಆಯಿತು. ಆದ್ದರಿಂದ ನಾನು ಹೇಳೋದು, ನಿಮ್ಮ ಹತ್ರ ಎಷ್ಟಿದೆ ಏನಿದೆ, ತಾಯಿ ಏನು ಕೊಟ್ಟಿದ್ದಾಳೆ ಅದರಲ್ಲೇ ಪೂಜೆ ಮಾಡಿ. ತಾಯಿ ಒಳ್ಳೇದು ಮಾಡ್ತಾಳೆ. ಹಾಗೆ ನಾನು ಅಷ್ಟೇ, ನಂಗೆ ಅದಿಲ್ಲ ಇದಿಲ್ಲ ಅಂತ ನಾನು ಯೋಚನೆ ಮಾಡೋದು, ಅಳೋದಕ್ಕೆ ಹೋಗೋದಿಲ್ಲ. ಏನಿದೆಯಾ, ನಾನು ಕಂಟಿನ್ಯೂಸ್ ಈಗ ಒಂದು 4-5 ವರ್ಷ ಅನ್ಬೋದು, ನಾನು ಬರೀ ಬ್ಲೌಸ್ ಪೀಸ್ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಬ್ಲೌಸ್ ಪೀಸನ್ನು ತಾಯಿ ಅಂದರೆ ಕೊಡಪಾನಕ್ಕೆ ಕಟ್ಟಿ ಪೂಜೆ ಮಾಡಿದ್ದೀನಿ. ಈ ವರ್ಷ ನನ್ನ ತಂಗಿ ಒಂದು ಸೀರೆ ತಗೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದಾಳೆ. ಅಂದರೆ ಅಮ್ಮಂಗೆ ಈ ಸೀರೆ ನನಗೆ ಗೆಸ್ ಮಾಡಿದ್ರು ಒಬ್ಬರು. ನೋಡಿ, ಈ ಸೀರೆನೂ ತಗೊಂಡಿದ್ದೀನಿ. ತುಂಬ ಸ್ಮೂತ್ ಇದೆ. ನಾನು ರಫ್ ಆದರೆ ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ತುಂಬ ಕಳ್ಸಕ್ಕೆ ಉಡ್ಸೋಕ್ಕಾದ್ರೂ ಸಹಿತ ತುಂಬಾ ಸ್ಮೂತ್ ಇದೆ. ಹೊಸ ಟ್ರೆಂಡು ಅಂತಂದರು. ಅಂದರೆ ಇದು ಸ್ಯಾರಿ ಮತ್ತು ಇದು ಸೆರಗು ಎಲ್ಲ ಸೇಮ್ ಹಿಂಗೆ ತುಂಬ ಸ್ಮೂತ್ ಇದೆ. ಹಾಗಾಗಿ ದೇವರಿಗೆ ಉಡ್ಸೋಕ್ಕೂ ಸಹಿತ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಾನು ಉಡಿಸ್ಲಿಲ್ಲ ಅಂದರೂ ಸಹಿತ ಹಾಗೇ ಇಡ್ತೀನಿ, ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಈ ರೀತಿ ಇದೆ ಫ್ರೆಂಡ್ಸ್. ನೀವು ದೇವರಿಗೆ ಅಂತ ಸೀರೆ ತಂದಾಗ ಮೈ ಮೇಲೆ ಹಾಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಪೂಜೆಗೆ ಅಂತ ಸೀರೆ ತಂದರೆ ಹಾಗೇ ಅದನ್ನು ಒಂದು ಸತಿ ನೀವು ಗೋಮಯದಿಂದ ಎಲ್ಲ ಚಿಮ್ಮಿಸ್ಬಿಟ್ಟು ಒಯ್ದೆ. ಹಾಗೆಯೇ ನಾನು ಪ್ರತಿ ವರ್ಷ ಒಂದೊಂದು ವಸ್ತುಗಳನ್ನು ತರ್ತೀನಿ. ಮತ್ತು ಇದು ಬಾಗಿಣ ಸಾಮಾನು, ಇದು ಒಟ್ಟಿಗೆ ಸಿಗತ್ತೆ ನೋಡಿ. ಹಾಗೆಯೇ ಪ್ರತಿ ವರ್ಷ ನಾನು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೋ ಸ್ವೀಟ್ ಮಾಡೋದಕ್ಕೆ ಒಂದೊಂದು ಕುಕ್ಕರ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಈ ರೀತಿ ತಗೊಳ್ತೀನಿ. ಈ ವರ್ಷವೂ ಸಹಿತ ಒಂದು ಪಾತ್ರೆ ತಗೊಂಡಿದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ನೋಡಿದೆ, ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಇದೆ. ಅಂದರೆ ಸ್ವೀಟ್ ಮಾಡೋದಕ್ಕೆ ತಗೊಳ್ತೀನಿ. ಹೋದ ವರ್ಷ ಕುಕ್ಕರ್ ತಗೊಂಡಿದ್ದೆ ನಾನು, ಅದರಲ್ಲಿ ಪೊಂಗಲ್ ಮಾಡಿ ಇಟ್ಟಿದ್ದೆ. ಈ ವರ್ಷ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡಬೇಕು. ಇದಕ್ಕೆ ನಾನು ಕೊಟ್ಟಿರೋ ರೇಟ್ ಬಂದು 600 ರೂಪಾಯಿ ತೊಗೊಂಡ್ರು, 650 ರೂಪಾಯಿನೋ ತೊಗೊಂಡ್ರು. ಜಾಸ್ತಿ ಆಯಿತೋ ಕಮ್ಮಿ ಆಯಿತೋ ನಂಗೆ ಗೊತ್ತಿಲ್ಲ. ಅಂದರೆ ನಮ್ಮ ಮನೆಗೆ ತುಂಬ ದೊಡ್ಡ ಪಾತ್ರೆ ಎಲ್ಲ ನಮ್ಮ ಅಡುಗೆ ಮನೆಗೆ ಹಿಡಿಸೋಕ್ಕಾಗಲ್ಲ. ಹಾಗಾಗಿ ಒಂದು ಮೀಡಿಯಮ್ ಆಗಿ ಸಾಕು ಅಂದ್ಬಿಟ್ಟು ಇಷ್ಟು ಮಾಡೋದಕ್ಕೆ ಅಂತೇಳಿ ತಂದೆ. ಏನು ಪಾಯಸ ಮಾಡ್ತೀನಿ ಅಂತ ಗೊತ್ತಿಲ್ಲ, ಇದರಲ್ಲಿ ಏನು ಸ್ವೀಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ವರಮಹಾಲಕ್ಷ್ಮಿಗೆ ಹೇಳ್ತೀನಿ. ಪ್ರತಿ ವರ್ಷವೂ ನಾನು ಒಂದೊಂದು ದೇವರಿಗೆ ವಸ್ತುಗಳಾಗಿ ತರ್ತೀನಿ. ಈ ವರ್ಷ ಆರತಿ ತಟ್ಟೆ, ಕೊಡಪಾನ, ಹಾಗೆ ಕಂಚಿನ ವಸ್ತುಗಳೆಲ್ಲದು ಪ್ರತಿಯೊಂದು ನಾನು ತಗೊಂಡಿದ್ದೀನಿ. ಈ ವರ್ಷ ಇದು ಒಂದು ವಸ್ತುನ ತಗೊಂಡೆ, ಅಂದರೆ ಸ್ವೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇಷ್ಟು ವಸ್ತುಗಳನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇದ್ರ ಜೊತೆಗೆ ವೀಳ್ಯದೆಲೆ, ಅಡಿಕೆ, ಆ ಥರದ್ದೆಲ್ಲ ಕಾಯಿ ಎಲ್ಲ ಬೇಕು. ಈ ರೀತಿ ನೀವು ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡಲ್ಲಿ ಅಮ್ಮನಿಗೆ ಪೂಜೆ ಮಾಡಿ, ಅದಿಲ್ಲ ಇದಿಲ್ಲ ಅಂತ ಕೊರಗ್ಬಿಟ್ಟು ಅಳೋದು ಆ ಥರ ಎಲ್ಲ, ಮತ್ತು ಮನೆ ಯಜಮಾನರಿಗೆ ಹಿಂಸೆ ಕೊಡೋದು ಆ ರೀತಿ ಎಲ್ಲ ಮಾಡಬೇಡಿ. ನಿಮಗೆ ಆ ತಾಯಿ ಏನು ಕೊಟ್ಟಿದ್ದಾರೋ ಅದರಲ್ಲೇ ಪೂಜೆ ಮಾಡಿ. ಆದಷ್ಟು ನೀವು ಅವತ್ತು ಫ್ರೆಶ್ ಆಗಿರೋ ಹೂವು, ನಿಮ್ಮ ಮನೇಲಿ ದಾಸವಾಳ ಹೂವಿದೆಯಾ ಅಥವಾ ಮಲ್ಲಿಗೆ ಹೂವಿದೆಯಾ ಅದನ್ನೇ ಇಟ್ಟು ಪೂಜೆ ಮಾಡಿ, ತಾಯಿ ಸ್ವೀಕರಿಸ್ತಾರೆ. ಆರ್ಟಿಫಿಷಿಯಲ್ ಹೂವೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ತುಂಬ ಜನ ನೋಡಿದ್ದೀನಿ, ತುಂಬ ಡೆಕೋರೇಷನ್ ಆರ್ಟಿಫಿಷಿಯಲ್ ಹೂವಲ್ಲಿ ಡೆಕೋರೇಷನ್ ಮಾಡಿರ್ತಾರೆ. ಹಾಗೆ ನೀವು ದೀಪಗಳನ್ನು ಎಷ್ಟು ಬೇಕಾದರೂ ಹಚ್ಚಿ, ದೀಪಗಳನ್ನು ತುಪ್ಪ ದೀಪ ಹಚ್ಚಿ, ನೆಲ್ಲಿಕಾಯಿ ದೀಪ ಹಚ್ಚಿ, ಹಾಗೆ ಎಷ್ಟು ಬೆಲ್ಲ ದೀಪ, ಯಾವ ದೀಪ ಬೇಕಾದರೂ ನೀವು ಹಚ್ಬೋದು. ದೀಪಗಳು ಎಷ್ಟಾದರೂ ಹಚ್ಚಿ, ಆದರೆ ಆರ್ಟಿಫಿಷಿಯಲ್ ತುಂಬಾ ಕಡಿಮೆ ಮಾಡಿ, ಭಕ್ತಿನ ಜಾಸ್ತಿ ಮಾಡಿ. ನೀವು ಭಕ್ತಿಯಿಂದ ನೀವು ತಾಯಿಗೆ ನೀವು ಈಗ ನೋಡಿ ಫ್ರೆಂಡ್ಸ್, ಹೇಗಂದರೆ ನಮ್ಮ ಹತ್ರ ನಾನು ಅದು ಮಾಡೋಕ್ಕಾಗಿಲ್ಲ. ಈಗ ಯಾರ್ದೋ ಮನೆಗೆ ನಾವು ಲಾಸ್ಟ್ನಾಗ ಹೋಗಿರ್ತೀವೋ, ಅವಳು ಅಷ್ಟೊಂದು ಬಂಗಾರ ಹಾಕ್ಬಿಟ್ಟು ಅಷ್ಟೆಲ್ಲ ಕಂತೆ ದುಡ್ಡಿಟ್ಬಿಟ್ಟು ಪೂಜೆ ಮಾಡಿದ್ದಾಳೆ, ನನಗಾಗಲಿಲ್ಲ, ಆ ಥರ ಎಲ್ಲ ಮಾಡ್ಕೊಂಬಿಡಿ. ನಿಮ್ಮ ಹತ್ರ ಏನಿದೆಯೋ ಅದನ್ನು ಇಟ್ಬಿಟ್ಟು ಮಾಡಿ. ನೆಕ್ಸ್ಟ್ ವರ್ಷಕ್ಕೆ ಆ ಥರ ಇಡೋ ಥರ ನಿಮಗೆ ಅಮ್ಮ ಅನುಕೂಲ ಮಾಡಿ ಕೊಡ್ತಾಳೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟು ಇನ್ನು ಮುಂದೆ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.